ಸರ್ ನಮಸ್ತೆ. ನಮಸ್ತೆ ಸರ್. ಎಷ್ಟು ದಿನದಿಂದ ಕಾಯ್ತಾ ಇದ್ರಿ UI ಮೂವಿ ನೋಡ್ಬೇಕು? ನಾವು ಯಾವುದೋ ಫಿಲಿಮು ನೋಡಿದಿರ ಕಾಯ್ತಾ ಇದ್ವಿ ತುಂಬ ದಿನದಿಂದ. ಇವತ್ತು ರಿಲೀಸ್ ಆಗಿದೆ, ನೋಡಿದ್ದೀವಿ, ಭಾಳ ಸಂತೋಷ ಆಯಿತು. ಒಳ್ಳೆ ಮೆಸೇಜ್ ಇದೆ. ನಮ್ಮ ಕರ್ನಾಟಕದಲ್ಲೇ ಈ ಥರ ಡೈರೆಕ್ಟ್ರು ಹುಡುಕಿದ್ರು ಸಿಗಲ್ಲ. ನೆಕ್ಸ್ಟ್ ಲೆವೆಲ್ ಇವ್ರ ಫಿಲಮ್ ಮಾಡೋದು ನೆಕ್ಸ್ಟ್ ಲೆವೆಲ್. ಪ್ರತಿಯೊಬ್ಬರು ಇವ್ರ ಮೂವಿ ನೋಡ್ಬೇಕಂತ ಕಾಯ್ತಾನೆ ಇರ್ತಾರೆ. ನೀವೇನು ನಿಮ್ಮ ಮೈಂಡಲ್ಲಿ ಇವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವರು ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ಹೇಗಿರಬೇಕು, ಒಬ್ಬ ನಾಗರಿಕ ಹೇಗಿರಬೇಕು, ಸಮಾಜ ಹೇಗಿರಬೇಕು, ಇಲ್ಲಿ ಏನು ಸಮಾಜದಲ್ಲಿ ಏನು ಅನ್ಯಾಯ ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಒಳ್ಳೆ ಮೆಸೇಜ್ ಕೊಡ್ತಾರೆ. ಇವಾಗ ಜನಕ್ಕೆ ಬೇಕಾಗಿರೋದು ಅದೇನೇ ಇಂಪಾರ್ಟೆಂಟು. ಇವಾಗ ಜನ ಪ್ರತಿಯೊಬ್ಬರು ಸಂತೋಷವಾಗಿರಬೇಕು, ಅದನ್ನು ಬಯಸ್ತಾರೆ ಉಪೇಂದ್ರ ಅವರು. ಅದನ್ನೇ ತೋರಿಸಿದ್ದಾರೆ ಫಿಲಮಲ್ಲಿ. ನಾವು ಈ ರಾಜಕೀಯದಿಂದ ಹೋದರೆ ಏನಾಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಜಾತಿ ಧರ್ಮ ಹಿಂದೆ ಹೋದರೆ ಏನಾಗುತ್ತೆ ಅನ್ನೋದನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದೇ ಇಂಪಾರ್ಟೆಂಟು. ಜಾತಿ ಧರ್ಮ ಬಿಟ್ಟು ನಾವು ಎಲ್ಲ ಒಂದು ವಿಚಾರಕ್ಕೆ ಒಂದು ಬೆಲೆ ಕೊಟ್ಟರೆ, ವಿಚಾರಕ್ಕೆ ಒಂದು ನಾವೊಂದು ಮತ ಹಾಕಿದ್ರೆ ಒಂದು ಒಳ್ಳೆಯ ಒಂದು ರಾಮರಾಜ್ಯ ನೋಡ್ಬೋದು ಅಂತ ಫಿಲಮಲ್ಲಿ ತೋರಿಸಿದ್ದಾರೆ. ಓಕೆ, ಇವಾಗ ಈ ಮೂವಿಲಿ ನಾನು ಕಂಟೆಂಟ್ ಬಿಟ್ಕೊಡಿ ಅಂತ ನಿಮ್ಗೆ ಹೇಳಲ್ಲ. ಕುದುರೆ ಮೇಲೆ ಬರ್ತಾರೆ ಒಂದು ಸೀನ್, ಆ ಥರ ಹೈಪ್ ಯಾವ ಥರ ಕ್ರೇಜ್ ಮಾಡುತ್ತೆ ಹೈಪು? ಅದು ಭಾಳ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಸಂತೋಷ ಆಗುತ್ತೆ, ಭಾಳ ಚೆನ್ನಾಗಿದೆ. UI ಮೂವಿಗೆ ಔಟ್ ಆಫ್ 10 ನಿಮ್ಮದು ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಸರ್ ನಾವು 10ಗೆ 10 ನಾವು ಕೊಡ್ತೀವಿ. ಆದರೆ ಪ್ರತಿಯೊಬ್ಬರು ನೋಡಬೇಕಿದು, ನೋಡಿದ್ರೆ ಅವ್ರಿಗೆ ಅರ್ಥ ಆಗಬೇಕಿದು. ಅರ್ಥ ಮಾಡಿಕೊಂಡು ಅವ್ರವ್ರಿಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಅವ್ರವ್ರ ಒಪಿನಿಯನ್ ಏನಿದೆ ಅವರೇ ಕೊಡ್ತಾರೆ. ಖಂಡಿತ. ಓಕೆ, ನಿಮ್ಮ ಪ್ರಕಾರ ಬಂದರೆ ಇವಾಗ 10 ಮಾರ್ಕ್ಸ್ ಕೊಡ್ತೀರಾ? ನಾವು 10ಗೆ 10 ಕೊಡ್ತೀವಿ. ಯಾಕಂದರೆ ಆ ರೀತಿ ಇದೆ, ಇದು ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ ಸಿನಿಮಾಲಿ. ಓಕೆ, ಸಿನಿಮಾಲಿ ಏನು ಮೆಸೇಜ್ ಇದೆ ಅಂದರೆ, ಈ ರಾಜಕೀಯದವರು ನಮ್ಮ ಪ್ರಜೆಗಳನ್ನ ಹೇಗೆ ತುಳಿದು ಆಳ್ತಾರೆ, ಮತ್ತು ನಾವು ಯಾವಾಗ ಜಾತಿ ಧರ್ಮ ಅಂತ ಅದರಿಂದನೇ ಹೋಗಿ ನಾವು ಓಟ್ ಹಾಕ್ತೀವೋ ಎಲ್ಲ ನಮ್ಮ ದೇಶನೇ ನಾಶ ಆಗ್ಬಿಡುತ್ತೆ ಅಂತ ತೋರಿಸಿದ್ದಾರೆ. ನಾವು ಇದೇ ಥರ ಮುಂದುವರೆ ನಮ್ಮ ದೇಶನ ಫುಲ್ ನಾಶ ಮಾಡಿ ತಲೆ ಮೇಲೆ ಜಾತಿ ಧರ್ಮ ದ್ವೇಷ, ಜಾತಿಯಿಂದ ಧರ್ಮದಿಂದ ದ್ವೇಷ ಬೆಳೆಯುತ್ತೆ, ದ್ವೇಷದಿಂದ ಸರ್ವನಾಶ ಆಗುತ್ತೆ. ಸರ್ವನಾಶ ಆದರೆ ಎಲ್ರೂ ಮಾಸ್ಕ್ ಇಲ್ಲ ಹಾಕೊಳ್ಬೇಕು. ಅದೇ ಕೊನೆಗೆ ಸಿನಿಮಾದಲ್ಲಿ ತೋರಿಸಿದಾರಲ್ಲ ಅದೇ ಫಿಕ್ಸು. ಜಾತಿ ಧರ್ಮ ಅಂತ ಹೋದರೆ ಆದಷ್ಟು ಬೇಗ ಎಲ್ಲರೂ ಚೇಂಜ್ ಆಗಬೇಕು. ವಿಚಾರಕ್ಕೆ ಬೆಲೆ ಕೊಡಬೇಕು. ನಿಮ್ಮ ಜವಾಬ್ದಾರಿ, ನಿಮ್ಮ ತನನ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ನೀವು ಯಾವ ಲೆವೆಲಲ್ಲಿ ಇದ್ದೀರಾ ಅನ್ನೋದು ನೀವು ಅರ್ಥ ಮಾಡ್ಕೊಬೇಕು. ಅದನ್ನೇ ತೋರಿಸಿರೋದು. ಓಕೆ ಸರ್, ಉಪ್ಪಿ ಬಾಸ್ ಉಪೇಂದ್ರ ಅವರು. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಒಂದು ಆಲ್ ದಿ ಬೆಸ್ಟ್ ಹೇಳ್ಬಿಡಿ ಉಪೇಂದ್ರ ಸರ್ಗೆ. ಉಪೇಂದ್ರ ಸರ್ಗೆ ಆಲ್ ದ ಬೆಸ್ಟು ಆಗಲಿ, ನಮಗೂ ಆಲ್ ದ ಬೆಸ್ಟ್ ಆಗಲಿ, ಎಲ್ರಿಗೂ ಪ್ರಜೆಗಳಿಗೆ ಆಲ್ ದ ಬೆಸ್ಟ್ ಆಗಲಿ, ನಿಮಗೂ ಆಲ್ ದ ಬೆಸ್ಟ್ ಆಗಲಿ. ಓಕೆ, ಥ್ಯಾಂಕ್ ಯು ಸರ್. ಸರ್, ಇವಾಗ ರಾಜಕೀಯಕ್ಕೂ ಮತ್ತು ಈ ಫಿಲಮ್ಗೂ ಏನಾದರೂ ಇದಿದೆ, ಕನೆಕ್ಟ್ ಇದೆಯಾ ಸರ್? ಅದೇ ಇವಾಗ ಏನಾಗಿದೆ ಅಂದರೆ, ಈ ರಾಜಕೀಯದಲ್ಲಿ ಜಾತಿ ಧರ್ಮ ಅನ್ನೋದನ್ನೆಲ್ಲ ತೋರಿಸ್ಬಿಟ್ಟು ಈ ದುಡ್ಡನ್ನ ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ ಮಾಡಿ ಅವರು ರಾಜರಾಗಿ ನಮ್ಮ ತೆರಿಗೆ ಹಣನ ಲೂಟಿ ಮಾಡ್ತಾರಲ್ಲ, ಅದ್ರ ಬಗ್ಗೆನೇ ಇದು ಸಿನಿಮಾ, ಬೇರೆ ಏನಿಲ್ಲ. ನಾವು ಜಾತಿ ಧರ್ಮ ಅನ್ನೋದನ್ನು ಬಿಟ್ಟು ನಮ್ಮ ಒಂದು ಅದೇ ಒಳ್ಳೆ ವಿಚಾರಕ್ಕೆ ನಾವು ಈ ಪ್ರಜಾಕೀಯ ಅನ್ನೋ ಒಂದು ಪಕ್ಷ ಇದೆಯಲ್ಲ, ಅಂಥ ಪ್ರಜೆಗಳ ಪಕ್ಷಕ್ಕೆ ವಿಚಾರಕ್ಕೆ ನಾವು ಮತ ಹಾಕಿ ನಾವು ಒಬ್ಬ ಕಾರ್ಮಿಕನನ್ನು ನೇಮಕ ಮಾಡ್ಕೊಬೇಕು ಅನ್ನೋದೇ ಒಂದು ಪಿಕ್ಚರಲ್ಲಿರೋದು ಸಿದ್ಧಾಂತ ಅಷ್ಟೇ. ನಿಮ್ಮ ಪ್ರಕಾರ ಇವಾಗ ಪ್ರಜಾಕೀಯ ಬರಬೇಕಾ ಬರಬಾರ್ದ? ಸರ್, ಪ್ರಜಾಕೀಯ ಆಗಲೇಬೇಕು. ಪ್ರಜಾಕೀಯ ಅದು ಸತ್ಯ, ಅದು ಹೊರಗಡೆ ಬರುತ್ತೆ. ಅದು ಒಂಥರ ಹೊಗೆ ಬರ್ತಾ ಇರುತ್ತಂತಲ್ಲ, ಕೆಂಡ ಮುಚ್ಕೊಂಡು ಬೂದಿ ಹೊಗೆ ಬರ್ತಲ್ಲ, ಆ ರೀತಿ ಅದು ಓಪನ್ ಆಗೇ ಆಗುತ್ತೆ ಇವತ್ತಿಲ್ಲ ನಾಳೆ. ಪ್ರಜಾಕೀಯ ಈ ಥರ ಸಿನಿಮಾಗಳೆಲ್ಲ ಬಂದಾಗ ಜನಗಳಿಗೆ ಅರಿವಾಗುತ್ತೆ. ಸಿನಿಮಾದಲ್ಲೇ ತೋರಿಸಿದ್ದಾರೆ, ರಾಜರನ್ನ ಎಲ್ಲ ಮನೆ ಕೆಲಸವನ್ನಾಗಿ ಮಾಡಿಕೊಂಡು ಪ್ರಜೆಗಳನ್ನೆಲ್ಲ ರಾಜರಾಗುವಂಥದ್ದೆಲ್ಲ ಸಿನಿಮಾದಲ್ಲಿದೆ. ಒಳ್ಳೊಳ್ಳೆ ಸೀನ್ ಇದೆ, ನೋಡಿ. ಸಿನಿಮಾ ನೋಡಬೇಕು, ಪ್ರತಿಯೊಬ್ಬರು ನೋಡಬೇಕು, ಚೆನ್ನಾಗಿದೆ. ಓಕೆ, ಇವಾಗ UI ಟೈಟಲ್ ಬಗ್ಗೆ ಅಂದರೆ UI ಅಂದರೆ ನಾನು ನೀನು ಅಂತ. ಹೌದು ಸರ್. ಈ ಫಿಲಮ್ ನೋಡಿದ ತಕ್ಷಣ ನಿಮಗೆ ಏನು ಅರ್ಥ ಆಯಿತು? ನಾನು ಅನ್ನಿಸ್ತಾ, ನೀವು ಅನ್ನಿಸ್ತಾ? ಇದರಲ್ಲಿ ಏನು ನಿಮಗೆ? ಇದರಲ್ಲಿ ನಾನು ನೀನು ಅನ್ನೋದು ಅಂದರೆ ಅದೇ ಇವಾಗ ಸೇಮ್ ಅದೇನೇ, ಪೊಲಿಟಿಕಲ್ಲೇ ಬರುತ್ತೆ. ಈ ಪೊಲಿಟಿಕಲಲ್ಲಿ ನೀನು ನಾನು ಅಂತ ಮಾಡ್ತಾರಲ್ಲ, ಅದೇ ವಿಚಾರನೇ ಇದರಲ್ಲಿ ಬಂದಿರೋದು. ಓಕೆ, ಬೇರೇನಿಲ್ಲ. ನೀವೇನು ಹೇಳಕ್ಕೆ ಪಡ್ತೀರಾ ಇವಾಗ ಪ್ರಜಾಕೀಯ ಬಗ್ಗೆ? ಏನಾದರೂ ನಿಮ್ಗೆ ಅನಿಸಿಕೆ ಇವಾಗ ಈ ಥರ ಉಪೇಂದ್ರ ಅವರು ಏನಾದರೂ ಈ ಥರ ಚೇಂಜಸ್ ಮಾಡಬೇಕು, ಏನೋ ಪ್ರಮೋಷನ್ ಮಾಡ್ತಿಲ್ವಾ, ಅಥವಾ ಅಂದರೆ ನಿಮ್ಮ ಜನಗಳ ಮೇಲೇ ಅದನ್ನು ಪ್ರಜಾಕೀಯ ಅನ್ನೋದನ್ನ ಒಂದು ಓಪನ್ ಮಾಡಿದ್ದಾರೆ. ಬಟ್ ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ಪ್ರಜಾಕೀಯ ಅಂದರೆ ಏನು ಸರ್? ಪ್ರಜಾಕೀಯ ಅಂದರೆ ಪ್ರಜೆಗಳ ಜವಾಬ್ದಾರಿ ಸರ್. ಪ್ರಜೆಗಳ ಜವಾಬ್ದಾರಿ, ಪ್ರಜೆಗಳ ಕರ್ತವ್ಯ, ಅದನ್ನು ಪ್ರಜೆಗಳು ಅರ್ಥ ಮಾಡ್ಕೊಳ್ಬೇಕು ಇಂಪಾರ್ಟೆಂಟಾಗಿ. ಅದೇ ಬೇಕಾಗಿರೋದು.
ಓಕೆ ಅದನ್ನೇ ಸಿನಿಮಾದಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಪ್ರಕಾರ ನಮ್ಮ ಪ್ರಜೆಗಳಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಪ್ರಜೆಗಳು ಆದಷ್ಟು ಬೇಗ ತಿಳ್ಕೊಬೇಕು, ಬುದ್ಧಿವಂತರಾಗಬೇಕು. ನಿಮ್ಮಿಂದನೇ ಸಮಾಜ ನಡೀತಾ ಇರೋದು, ನೀವೇ ಸಂಬಳ ಕೊಡ್ತಾ ಇರೋದು. ಪ್ರತಿಯೊಬ್ಬ MLA MP ಗಳಿಗೆ ಎಲ್ರಿಗೂ, ಮಿನಿಸ್ಟ್ರಿಗೆ ಎಲ್ರಿಗೂ ನೀವು ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ.